ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾನ್ಸ. ಇದು ಗುರುಪ್ರವೇಶದ ವ್ಲಾಗ್ ಪಾರ್ಟ್ 2 ಆಗಿರುತ್ತೆ. ಸೊ ಬೆಳಗ್ಗೆನೇ ಬೇಗ ಎದ್ದು ನಾವು ಗುರುಪ್ರವೇಶದ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ವಿ. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ವಿ. ತುಂಬ ಅಂದರೆ ತುಂಬಾ ಕತ್ಲಿತ್ತು ಹೊರಗಡೆ. ಸೊ ಬೇಗ ರೆಡಿಯಾಗಿ ನಾನು ಕೂಡ ಮನೆಯಲ್ಲಿ ಶುಕ್ರವಾರ ಆಗಿದ್ದರಿಂದ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋದ್ವಿ ಅಲ್ಲಿಗೆ. ಸೊ ಇವಾಗ ನಾನು ರೆಡಿ ಆಗಿದ್ದೀನಿ. ನಮ್ಮ ಹುಡುಗಿರು ಇವಾಗ ರೆಡಿ ಆಗ್ತಾ ಇದ್ದಾರೆ. ನಾನು ಹೋಗೋ ಅಷ್ಟರಲ್ಲಿ ಹೊಸ ತೊಗೊಂಬಂದುಬಿಟ್ಟಿದ್ರು. ಬೆಳಗ್ಗೆ ಬೇಗನೆ ಬಿದ್ದಿದ್ದರಿಂದ ಇವರಿಗೆ ಹಾಲು ಉಗ್ಸೋ ಶಾಸ್ತ್ರ. ಸೊ ಬೇಗನೆ ಹೋಗಿದ್ರು. ನಾನು ಹೋದಾಗ ನಮ್ಮ ಬಸಪ್ಪ ಒಳಗೆ ನುಗ್ಸೋದಕ್ಕೆ ಮನೆ ಹೊರಗಡೆನೇ ನಿಲ್ಲಿಸ್ಕೊಂಡಿದ್ರು. ಹಾಗೆ ಹಸು ಕರುನ ನುಗ್ಸಿ ಹಾಲನ್ನ ಕೂಡ ಮನೆ ಒಳಗಡೆ ಹಾಲು ಕರಿತಾಯಿದ್ರು. ಅದಾದ ನಂತರ ನಮ್ಮ ಬಸಪ್ಪನೂ ಕೂಡ ಬಲಗಾಲಿಟ್ಟು ಮನೆ ಒಳಗಡೆ ಬಂದರು. ಅವ್ರಿಗೂ ಕೂಡ ಪೂಜೆ ಎಲ್ಲ ಮಾಡಿ ಅಕ್ಕಿ ಬೆಲ್ಲ ಎಲ್ಲ ಕೊಟ್ಟು ಅವ್ರನ್ನು ಕೂಡ ಕಳಿಸಿದ್ವಿ. ಅದಾದಮೇಲೆ ಹಸುವಿನಲ್ಲಿ ಕರೆದಿದ್ದಂಥ ಹಾಲಲ್ಲೇ ಹಾಲು ಕುಸ್ಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಹಾಲು ಉಗ್ಸೋ ಶಾಸ್ತ್ರನೂ ಕೂಡ ಮುಗಿಸ್ಕೊಂಡ್ರು. ನಾವು ಅಂದ್ಕೊಂಡಿದ್ದ ಟೈಮ್ಗೆ ಎಲ್ಲನೂ ಕೂಡ ಆರಾಮಾಗಿ ನಿರ್ವಿಘ್ನವಾಗಿ ನೆರವೇರಿತು. ಅದಾದಮೇಲೆ ವಾಸ್ತು ದೇವರಿಗೆ ಪೂಜೆನ ಶುರು ಮಾಡಿಕೊಂಡ್ರು. ಅಂದರೆ ಮನೆ ಒಳಗೆ ವಾಸ್ತುನ ನಿಲ್ಲಿಸ್ತಾರಲ್ವ, ಸೊ ಅದನ್ನು ಆಚಾರಿಗಳು ಮಾಡಿ ತಂದು ಕೊಡ್ತಾರೆ. ಸೊ ಅದಕ್ಕೂ ಕೂಡ ಪಂಚಾಭಿಷೇಕನ ಮಾಡಿ ಆಮೇಲೆ ಅದನ್ನು ಇಟ್ಟು ಪೂಜೆನ ಮಾಡಿಸ್ತಾರೆ. ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಾದಮೇಲೆ ಮತ್ತೆ ಬೆಳಗ್ಗೆನೂ ಕೂಡ ಇನ್ನೊಂದು ಗಣ ಹೋಮ ಇತ್ತು. ಸೊ ಅದಕ್ಕೆ ನಮ್ಮ ಚಿಕ್ಕಪ್ಪ ಕೂತ್ಕೊಂಡು ಹೋಮನೆಲ್ಲ ಮುಗಿಸ್ಕೊಂಡ್ರು. ಹೋಮ ಎಲ್ಲ ಮುಗಿಯೋಷ್ಟರೊಳಗೆ 8 ಗಂಟೆ ಹತ್ತತ್ರ ಆಗಿತ್ತು. ಸೊ ಇವಾಗ ಹೋಮ ಎಲ್ಲ ಕಂಪ್ಲೀಟಾಗಿ ಮುಗೀತು. ಇವಾಗ ಅದಕ್ಕೆ ಪೂರ್ಣಾವತಿನ ಮಾಡಿ ಅವರು ಕೂಡ ಎಲ್ಲರಿಗೂ ಎಲ್ಲನೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲನೂ ಮುಗಿಸ್ಕೊಟ್ರು. ನಾವು ಅಂದರೆ ಅವ್ರಿಗೆ ಕರೆಕ್ಟಾಗಿ 4 ಗಂಟೆಯಿಂದ 6 ಗಂಟೆ ಒಳಗೆ ಹಾಲು ಉಗ್ಸೋ ಶಾಸ್ತ್ರ, ಹಸು ಕರು ನುಗ್ಸೋದು ಎಲ್ಲನೂ ಮುಗ್ದೋಗ್ಬೇಕು ಅಂತ ಹೇಳಿದರು. ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕೋ ಎಲ್ಲನೂ ಕರೆಕ್ಟ್ ಟೈಮ್ಗೆ ಆಯಿತು. ಹಾಗೆ ಈ ಕಡೆ ನನ್ನ ತಮ್ಮಂಗೆ ದೇವ್ರ ಗುಡ್ಡನ್ನು ಬಿಡಿಸಿದ್ರಲ್ವ, ಸೊ ಹಾಗಾಗಿ ಅವರು ಕೂಡ ಅವನಿಗೆ ಈ ಕಡೆ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲನೂ ರೆಡಿ ಮಾಡ್ಕೊತಾಯಿದ್ರು ಇನ್ನೊಂದು ರೂಮಲ್ಲಿ. ಸೊ ಈ ಕಡೆ ಎಲ್ಲ ಪೂಜೆ ಸಾಮಾನೆಲ್ಲ ತಂದಿದ್ದವರೆಲ್ಲ ಕಂಸಾಳೆ, ಜೋಳಿಗೆ ಅವ್ರದ್ದೆಲ್ಲ ಪೂಜೆ ಸಾಮಾನ ತೊಗೊಂಬಂದು ಪೂಜೆನ ಮಾಡ್ತಾರೆ. ಆಮೇಲೆ ವಾಸ್ತು ದೇವ್ರನ್ನ ನಿಲ್ಲಿಸಿ ಅದಕ್ಕೆ ಪೂಜೆನ ಕೂಡ ಮಾಡಿಸಿದ್ರು ಅಲ್ಲೇ. ಅದಾದಮೇಲೆ ಅವರು ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿರ್ರಿ ಅಂತ ಹೇಳ್ಬಿಟ್ಟು ಹಾರೈಸ್ಬಿಟ್ಟು ಅವರು ಕೂಡ ಪೂಜೆ ಎಲ್ಲ ಮುಗಿಸಿ ಹೊರಟರು. ಅದಾದಮೇಲೆ ನನ್ನ ತಮ್ಮನ ಕರ್ಕೊಂಡು ಹೊಸ ತರೋದಕ್ಕೆ ಅಂತ ಹೋದರು. ಅಂದರೆ ಅವನಿಗೆ ಬಟ್ಲು ಜೋಳಿಗೆ ಕೊಡಿಸ್ಬೇಕಿತ್ತಲ್ವ, ಸೊ ಹಾಗಾಗಿ ನಮ್ಮ ಕಡೆ ಎಲ್ಲ ಏನು ಅಂತಂದರೆ ಗುರುಪ್ರವೇಶ ಇನ್ನೊಂದು ವಾರ ಇದೆ, ಇನ್ನೊಂದು 3-4 ದಿನ ಇದೆ ಅಂತ ಅನ್ನೋದ್ರ ಹಿಂದಿನ ದಿನವೇ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಮಣಿ ಕಟ್ಟಿಸ್ಕೊಂಡು ಬರ್ತಾರೆ. ಅದಾದಮೇಲೆ ಗುರುಪ್ರವೇಶದ ದಿನ ಬಟ್ಲು ಜೋಳಿಗೆ ಕೊಡಿಸೋ ಶಾಸ್ತ್ರನ ಇಟ್ಕೊಂಡಿರ್ತಾರೆ. ಆಲ್ಮೋಸ್ಟ್ ನಮ್ಮ ಮನೆಗಳಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಅಂದರೆ ನಮ್ಮ ಅಣ್ಣ ತಮ್ಮದಿರಿಗೆ ಎಲ್ಲರಿಗೂ ಹಾಗೆ ಮಾಡಿರೋದು. ಸೊ ಹಾಗಾಗಿ ಇವನಿಗೂ ಕೂಡ ಅದೇ ಥರನೇ ಮಾಡಿದರು. ನೀವು ಹಿಂದಿನ ವೀಡಿಯೋದಲ್ಲೇ ನೋಡಿರ್ತೀರಾ ಅಂತ ಅಂದ್ಕೊತೀನಿ ಇದನ್ನು. ಯಾಕಂದರೆ ನಮ್ಮ ಅಪ್ಪನ ಮನೆ ಗುರುಪ್ರವೇಶದಲ್ಲೂ ಕೂಡ ನಮ್ಮ ಅಣ್ಣನಿಗೆ ಇದೇ ಥರನೇ ಮಾಡಿದರು. ಅದಾದಮೇಲೆ ಹೊಸ ನೀರೆಲ್ಲ ತೊಗೊಂಡು ಈ ಕಡೆ ಅವರು ಪೂಜೆ ಸಾಮಾನೆಲ್ಲ ತಂದಿರ್ತಾರೆ. ಅಂದರೆ ಬೆತ್ತ, ಜೋಳಿಗೆ, ಕಂಸಾಳೆ, ಜಾಗಟೆ, ಅವ್ರವ್ರದ್ದು ದೇವ್ರದ್ದು ಏನೇನು ಇರುತ್ತೋ ಅದನ್ನೆಲ್ಲ ತೊಗೊಂಬಂದು ನೀಟಾಗಿ ತೊಂಬೆನಲ್ಲಿಗೂ ಕೂಡ ಪೂಜೆನ ಮಾಡಿ ನೀರು ಹಿಡ್ಕೊಂಡು ಹೊಸ ನೀರು ಹಿಡ್ಕೊಂಡು ತರೋ ಅಂಥದ್ದೊಂದು ಪದ್ಧತಿ ನಮ್ಮ ಕಡೆ ಇದೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಶಾಸ್ತ್ರಗಳು ಮಾಡ್ತಾರೆ ನಮ್ಮ ಕಡೆ ಅಂತೂ. ನೋಡೋದಕ್ಕೇ ಒಂಥರ ಖುಷಿ ಅಂತ ಅನಿಸ್ತಾ ಇರುತ್ತೆ. ಇವಾಗ ಎಲ್ಲದಕ್ಕೂ ಅರ್ಶಿನ ಕುಂಕುಮ ವಿಭೂತಿ ಎಲ್ಲ ಇಟ್ಟು ಹೂವು ಹೊಂಬಾಳೆ ಎಲ್ಲನೂ ಸಿಕ್ಕಿಸಿ ಇವಾಗ ಅದಕ್ಕೆ ಪೂಜೆನ ಮಾಡ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊಸ ನೀರೆಲ್ಲ ತೊಗೊಂಡು ಮನೆಗೆ ಬಂದು ಮತ್ತೆ ಇನ್ನೊಂದು ಸಲ ಪೂಜೆನ ಮಾಡಿ ಅದಾದ ನಂತರ ನನ್ನ ತಮ್ಮನ ಭಿಕ್ಷೆಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ನಮ್ಮ ಇಡೀ ಊರೊಳಗಡೆ ಕರ್ಕೊಂಡೋಗಿ ಅವ್ರನ್ನ ಭಿಕ್ಷೆ ಮಾಡಿಸಿ ಕರ್ಕೊಂಬರೋದೊಂದು ಪದ್ಧತಿ ಇದೆ.
ಅವನಿಗೆ ಇವಾಗಲೇ ಎಲ್ಲನೂ ಹೇಳ್ಕೊಡ್ತಾರೆ. ಅಂದರೆ ಮನೆಗೆ ದರ್ಶನಿಕರು ಬಂದರೆ ನೀನು ಹೆಂಗೆ ಇದು ಮಾಡಬೇಕು, ಮನೆಗೆ ಭಿಕ್ಷುದವ್ರು ಬಂದರೆ ಅವ್ರಿಗೆ ಮುಂದಕ್ಕೆ ಹೋಗು ಅಂತ ಹೇಳಬಾರ್ದು, ಅವ್ರಿಗೆ ಏನು ಮಾಡಬೇಕು ಅದನ್ನು ಹಾಕಿ ಕಳಿಸ್ಬೇಕು ಅನ್ನೋದನ್ನೆಲ್ಲ ಅವ್ರು ಈ ಟೈಮಲ್ಲೇ ಹೇಳ್ಕೊಡ್ತಾರೆ ನೀಟಾಗಿ. ಅದಾದಮೇಲೆ ಹೊಸ್ನೀರೆಲ್ಲ ತೊಗೊಂಡು ಮನೆ ಹತ್ರ ಬಂದರು. ಇವ್ರಿಗೂ ಕಾಲಿಗೆಲ್ಲ ನೀರು ಹಾಕಿ ಆರತಿನ ಮಾಡಿ ಒಳಗಡೆ ಕರ್ಕೊಬೇಕು. ಅದಾದ ನಂತರ ಇವರಿಗೆ ದೇವ್ರು ಬಂದುಬಿಟ್ಟಿತ್ತು. ಆ್ಯಕ್ಚುಲಿ ನಂಗೆ ತುಂಬ ಭಯ ಆಗ್ಬಿಡ್ತು. ನಾನು ಬೇರೆ ಸ್ವಲ್ಪ ಅವ್ರ ಮನೆ ಒಳಗಡೆ ಬರ್ತಾಯಿದ್ದಾಗ ಫ್ರಂಟಲ್ಲೇ ನಿಂತ್ಕೊಂಡಿದ್ದೆ. ಅವ್ರು ಒಂದು ಸತಿ ಜೋರಾಗಿ ಸೌಂಡ್ ಮಾಡಿದ್ರಲ್ಲ, ಆವಾಗ ಸಖತ್ತು ಭಯನೇ ಆಗೋಗ್ಬಿಡ್ತು. ಅದಾದಮೇಲೆ ಈ ಕಡೆ ನನ್ನ ತಮ್ಮನಿಗೆ ವಿಭೂತಿ ಎಲ್ಲ ಹಚ್ಚಿ ಕಪ್ಪೆಲ್ಲ ಇಟ್ಟು ಅವನನ್ನು ಭಿಕ್ಷೆಗೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಮಾಡ್ತಾಯಿದ್ರು. ಈ ಟೈಮಲ್ಲಿ ಹೇಳ್ತಾರೆ ಅವರು, ನಮ್ಮ ಚಿಕ್ಕಗೆ ಹಾಗೆ ನಮ್ಮ ಚಿಕ್ಕಪ್ಪನ ಕರೆಸ್ಬಿಟ್ಟು ಹೇಳ್ತಾರೆ ಅವರು, ಇನ್ಮೇಲಿಂದ ಇವರು ನಿಮ್ಮ ಮಗ ಅಲ್ಲ, ಮಾದಪ್ಪನ ಮಗ ಅಂತ ಹೇಳಿ ಕೊಡಬೇಕು, ನೀವು ಅವನಿಗೆ ಜೋಳಿಗೆಗೆ ಅಕ್ಕಿನ ತುಂಬಿಸ್ಬೇಕು ಅಂತ ಎಲ್ಲನೂ ಹೇಳ್ತಾರೆ. ಹಾಗೆ ನನ್ನ ತಮ್ಮನೂ ಕೂಡ ಅವರು ಕರ್ಕೊಂಡೋದ್ರು ಭಿಕ್ಷಕ್ಕೆ ಅಂತೇಳ್ಬಿಟ್ಟು. ಇನ್ನು ಅವ್ನು ಬರೋವರೆಗೂ ಏನೂ ಕೆಲಸ ಇರಲಿಲ್ಲ ಅಂತೇಳ್ಬಿಟ್ಟು ನಾವು ಕೂಡ ತಿಂಡಿಗೆ ಹೋದ್ವಿ. ತಿಂಡಿಗೆ ಕೇಸರಿ ಬಾತು, ಉಪ್ಪಿಟ್ಟು, ಬಿಸಿಬೇಳೆ ಬಾತನ್ನ ಮಾಡಿಸಿದ್ರು. ತಿಂಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಈ ಥರ ಎಲ್ಲ ಕಾಯಿ ಎಲ್ಲ ಇಟ್ಟು ರೆಡಿ ಮಾಡಿದರು. ಅಂದರೆ ನನ್ನ ತಮ್ಮನಿಗೆ ಮತ್ತೆ ಇನ್ನೊಂದ್ಸಲಿ ಪೂಜೆನ ಮಾಡೋದನ್ನೆಲ್ಲ ನೀಟಾಗಿ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ರು. ಹಾಗೆ ಈ ಕಡೆ ಹಾಲ್ಮಣೆ ಒಯ್ಯೋದಕ್ಕೆ ಅಂತ ಹೇಳ್ಬಿಟ್ಟು ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ರು. ಹಾಗೆ ಒಂದು ಕಡೆ ಗುಡ್ಗಳಿಗೆ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಸಿಹಿ ಪೊಂಗಲ್ ಕೂಡ ಮಾಡೋದಕ್ಕೆ ಇಟ್ಕೊಂಡಿದ್ರು. ಸೊ ದೇವ್ರ ಮನೇನೂ ಕೂಡ ನಮ್ಮ ಚಿಕ್ಕು ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದ್ರು. ಇವಾಗ ಅವರು ಕೂಡ ಅಲ್ಲೆಲ್ಲ ಪೂಜೆನ ಮುಗಿಸ್ಕೊಂಡು ಇವಾಗ ನನ್ನ ತಮ್ಮನ ಕರ್ಕೊಂಡು ಮನೆಗೆ ಬಂದಿದ್ದಾರೆ. ಸೊ ಇವಾಗ ಬಂದು 5 ಬಟ್ಲಲ್ಲಿ ಹಾಲನ್ನು ಇಟ್ಟು ಈ ಥರ ಹಾಲ್ಮಣೆ ಉಯ್ಯೋದು ಅಂತ ಇದು ಶಾಸ್ತ್ರ ಬಂದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದನ್ನು ಲೈವಲ್ಲಿ ನೋಡೋದಕ್ಕೆ ಇನ್ನೂ ಸಖತ್ತು ಚೆನ್ನಾಗಿರುತ್ತೆ. ಇವಾಗ ಅದಕ್ಕೂ ಕೂಡ ಎಲ್ಲನೂ ಪೂಜೆನ ಮಾಡಿ ಆಮೇಲೆ ಶುರು ಮಾಡ್ತಾರೆ. ಅದಾದಮೇಲೆ ಅವರು ಬಾಯಲ್ಲೇ ಬಟ್ಲನ್ನ ಕಚ್ಕೊಂಡು ಹಾಲನ್ನ ಕುಡಿತಾರೆ. ಅಂದರೆ ಕೈಯಲ್ಲಿ ಎತ್ಕೊಂಡು ಕುಡಿಯಲ್ಲ ನೋಡಿ, ಈ ಥರ ಬಾಯಲ್ಲೇ ಕಚ್ಕೊಂಡು ಹಾಲನ್ನ ಕುಡ್ಕೊಂಡು ಒಳಗಡೆ ಅವರು ಬರ್ತಾರೆ. ಹಾಗೆ ಈ ಕಡೆ ನನ್ನ ತಮ್ಮನ ಭಿಕ್ಷೆಗೆ ಕರ್ಕೊಂಡೋಗಿದ್ದಾಗ ಬಂದಿದ್ದಂಥ ಅಕ್ಕಿ, ಆ ಕಾಸು ಎಲ್ಲನೂ ಕೂಡ ಆ ಗುಡ್ಡಪ್ಪಂದಿರೋ ಜೊತೆಗೆ ಹೋಗಿರ್ತಾರಲ್ವ ಅವರೆಲ್ಲರೂ ಕೂಡ ಸಮವಾಗಿ ಹಂಚ್ಕೊತಾರೆ ಈ ಕಡೆ. ಹಾಗೆ ಈ ಕಡೆ ನನ್ನ ತಮ್ಮನೂ ಕೂಡ ಕೂಡಿಸಿ ಎಲ್ಲನೂ ಹೇಳಿಕೊಟ್ಟು ಅವನಿಗೆ ಪೂಜೆನೂ ಕೂಡ ಅವರು ಅಲ್ಲಿ ಶುರು ಮಾಡಿಕೊಂಡ್ರು. ಅದಾದಮೇಲೆ ಮಾದಪ್ಪಂಗೆ ಧೂಪ ಎಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸಿದ್ವಿ. ಅದಾದಮೇಲೆ ಒಂದು 10 ನಿಮಿಷ ಕೂತ್ಕೊಂಡಿದ್ವಿ ಹೊರಗಡೆ ಎಲ್ಲರೂ ಮಾತಾಡಿಕೊಂಡು. ಎಲ್ಲರೂ ಸಖತ್ತು ಟಯರ್ಡ್ ಆಗಿಬಿಟ್ಟಿದ್ವಿ, ನೈಟು ಮಲ್ಕೊಂಡಿದ್ದು ಲೇಟ್ ಅಲ್ವಾ, ಸೊ ಹಾಗಾಗಿ ಆಮೇಲೆ ನಾವು ಕೂಡ ಊಟಕ್ಕೆ ಹೋದ್ವಿ. ಅಡುಗೆ ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನನಗಂತೂ ಎಲ್ಲನೂ ಇಷ್ಟ ಆಯಿತು. ಸೊ ಇದು ಬಂದು ಗುರುಪ್ರವೇಶದ ವ್ಲಾಗ್ 2 ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.